ಮುಂಗಾರು ಮಳೆಗೂ ಮುನ್ನ ಜಿಬಿಎ ಎಚ್ಚರಗೊಂಡಿದೆ. ಪಾಲಿಕೆ ಅಧಿಕಾರಿಗಳಿಗೆ ಆಯುಕ್ತರು ಖಡಕ್ ಆದೇಶವನ್ನ ನೀಡಿದ್ದಾರೆ. ಮೇ ಅಂತ್ಯಕ್ಕೆ ರಸ್ತೆ ಗುಂಡಿಗಳನ್ನ ಮುಚ್ಚುವುದಕ್ಕೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನಗರದ ಒಣಗಿದ ಡೆಡ್ಲಿ ಮರಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಪಶ್ಚಿಮ ದಕ್ಷಿಣ ವಲಯಗಳಿಗೆ ಟಾರ್ಗೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2 ದಿನಗಳಲ್ಲಿ ಡ್ರೈನ್ ಕ್ಲೀನ್ ಆಗಬೇಕು, ತ್ಯಾಜ್ಯ ತೆರವು ಮಾಡಬೇಕು ಅಂತ ಹೇಳಿ ಕಡ್ಡಾಯವಾಗಿ ಸೂಚನೆಯನ್ನ ನೀಡಲಾಗಿದೆ. ಮುಂಬರುವಂತ ಮುಂಗಾರು ಮಳೆಗೆ ಈಗ ಜಿಬಿಎ ಎಚ್ಚರಗೊಂಡಿರುವಂತದ್ದು. ನಗರದ ಎಲ್ಲ ಪಾಲಿಕೆ ಅಧಿಕಾರಿಗಳಿಗೆ ಈಗ ಮುಖ್ಯ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆಗಳ ಗುಂಡಿಗಳಿಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಗುಂಡಿಗಳನ್ನ ಮುಚ್ಚುವುದಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಈ ಡೆಡ್ಲಿ ಮರಗಳೇನಿವೆ, ಈಗ ಬೀಳುವ ಹಂತದಲ್ಲಿ ಇರುವಂತಹ ಡೆಡ್ಲಿ ಮರಗಳ ತೆರವು ಮಾಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಮೇ ಅಂತ್ಯದ ಒಳಗೆ ಡಾಂಬರೀಕರಣ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ಖಡಕ್ ಆದೇಶವನ್ನ ನೀಡಿದ್ದಾರೆ. ಪಶ್ಚಿಮ ದಕ್ಷಿಣ ಪಾಲಿಕೆಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿದೆ. ಈ ಎಲ್ಲಾ ಕೆಲಸಗಳು ಈ ಡೆಡ್ಲೈನ್ ನ ಮುನ್ನವೇ ಮುಗಿಬೇಕು ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ. ಕಾಮಗಾರಿಗಳ ಮೇಲ್ವಿಚಾರಣೆಗೆ ಡ್ಯಾಶ್ ಬೋರ್ಡ್ ಕಡ್ಡಾಯ ಅಂತ ಕೂಡ ಹೇಳಲಾಗ್ತಾ ಇದೆ. ರಸ್ತೆ ಗುಣಮಟ್ಟ ಪರಿಶೀಲನೆಗೆ ಅಧಿಕಾರಿಗಳಿಗೆ ನೇರವಾಗಿ ಭೇಟಿ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿರುವಂತದ್ದು. ಮಳೆಗಾಲಕ್ಕೆ ಮುನ್ನ ಚರಂಡಿ ಹಾಗೂ ಪಾದಚಾರಿ ಮಾರ್ಗ ಕಾಮಗಾರಿ ಪೂರ್ಣಗೊಳಿಸಬೇಕು. ಜಲಾವೃತ ಪ್ರದೇಶಗಳನ್ನ ಗುರುತು ಮಾಡಿ ತಕ್ಷಣ ಪರಿಹಾರದ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. 2 ದಿನಗಳಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು, ತ್ಯಾಜ್ಯಗಳ ತೆರವು ಆಗಬೇಕು ಅಂತ ಹೇಳಿ ಆದೇಶವನ್ನ ನೀಡಿದ್ದಾರೆ. ಮಳೆಗಾಲದ ಹಾನಿ ಹಾಗೂ ಮರ ಕೊಂಬೆ ತಕ್ಷಣ ತೆರವು ಆಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಹೆಚ್ಚುವರಿ ಖಾಸಗಿ ತಂಡಗಳಿಂದ ಕ್ಲಿಯರೆನ್ಸ್ ಆಗಬೇಕು. ಕೆರೆಗಳ ಅಭಿವೃದ್ಧಿಗೆ ವಿಶೇಷ ಕ್ರಿಯಾ ಯೋಜನೆಯನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಮಳೆ ಸುರಿದಿರುವಂತಹ ಕಾರಣ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಬೆಂಗಳೂರಿನಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ ಜಿಬಿಎ ಮುಂಚಿತವಾಗಿ ಎಚ್ಚರಿಕೆಯನ್ನ ತೆಗೆದುಕೊಂಡಿರುವಂತದ್ದು. ಪಾಲಿಕೆ ಅಧಿಕಾರಿಗಳಿಗೆ ಆಯುಕ್ತರು ಮಹೇಶ್ವರ್ ರಾವ್ ಅವರು ಖಡಕ್ ಆದೇಶವನ್ನ ನೀಡಿದ್ದಾರೆ. ಮಳೆಗಾಲಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಈಗಲಿಂದನೇ ಮಾಡಿಕೊಳ್ಳಬೇಕು. ರಸ್ತೆಗಳ ಗುಂಡಿಗಳನ್ನ ಮುಚ್ಚುವಂತ ಕೆಲಸವಾಗಬೇಕು, ಡಾಂಬರೀಕರಣವಾಗಬೇಕು, ಡೆಡ್ಲಿ ಒಣಗಿರುವಂತಹ ಮರಗಳ ತೆರವುಗೊಳ್ಳಬೇಕು ಅನ್ನುವಂತ ಕೆಲಸಗಳನ್ನ ಈಗ ಈಗಲಿಂದನೇ ಆರಂಭ ಮಾಡಬೇಕು ಅಂತ ಹೇಳಿ ಆದೇಶವನ್ನ ನೀಡಿರುವಂತದ್ದು. ಡ್ರೈನ್ ಕ್ಲೀನ್ ಆಗಬೇಕು, ತ್ಯಾಜ್ಯ ತೆರವು ಆಗಬೇಕು ಅಂತ ಹೇಳಿ ಕಡ್ಡಾಯವಾಗಿ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆಗಳ ಬಗ್ಗೆ ವಿಶೇಷವಾದಂತ ಗಮನವನ್ನ ಹರಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯ ಆಯುಕ್ತರು. ಹಾಗೆ ಪಶ್ಚಿಮ ಹಾಗೂ ದಕ್ಷಿಣ ಪಾಲಿಕೆಗಳಿಗೆ ಈಗಾಗಲೇ ಟಾರ್ಗೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಗುಣಮಟ್ಟವನ್ನ ಪರಿಶೀಲಿಸೋದಕ್ಕೆ ಅಧಿಕಾರಿಗಳು ಖುದ್ದಾಗಿ ನೇರವಾಗಿ ಭೇಟಿ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿರುವಂತದ್ದು. ಚರಂಡಿ ಹಾಗೂ ಪಾದಚಾರಿ ಮಾರ್ಗ ಕಾಮಗಾರಿ ಪೂರ್ಣಗೊಳಿಸಬೇಕು. ಜಲಾವೃತ ಪ್ರದೇಶಗಳನ್ನ ಗುರುತು ಮಾಡಿ ತಕ್ಷಣವಾಗಿ ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಲಾಗ್ತಾ ಇದೆ. 2 ದಿನಗಳಲ್ಲಿ ಡ್ರೈನ್ ಕ್ಲೀನ್ ಆಗಬೇಕು, ತ್ಯಾಜ್ಯ ತೆರವು ಆಗಬೇಕು, ಮಳೆಗಾಲ ಹಾನಿ ಮರ ಕೊಂಬೆ ತಕ್ಷಣ ತೆರವು ಆಗಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ನೀಡಿದ್ದಾರೆ. ಈಗ ಹೆಚ್ಚುವರಿ ಖಾಸಗಿ ತಂಡಗಳಿಂದ ಈ ಕ್ಲಿಯರೆನ್ಸ್ ಆಗಬೇಕು ಅನ್ನುವಂಥ ಆದೇಶವನ್ನ ನೀಡಿರುವಂತದ್ದು. ಹಾಗೆ ಕೆರೆಗಳ ಅಭಿವೃದ್ಧಿಗೆ ವಿಶೇಷ ಕ್ರಿಯಾ ಯೋಜನೆಯನ್ನ ಕೂಡ ಮಾಡಲಾಗಿರುವಂತದ್ದು.